ಹಾಯ್ ಹಲೋ ನಮಸ್ಕಾರ. ಸಿನಿಮಾ ವಿತ್ ಜೈ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಯೂಶಲಿ ಈ ಥರ ಎಲ್ಲ ವಿಡಿಯೋನ ಸ್ಟಾರ್ಟ್ ಮಾಡಲ್ವಲ್ಲ, ಇವತ್ತು ಏನಾಗಿದೆ ಇವನಿಗೆ ಅಂತ ನೀವೆಲ್ಲ ಅಂದ್ಕೊಂತಿರ್ಬೋದು. ಕಾರಣ ಇದೆ, ಅದಕ್ಕೆ ಹೆಸರು ಕಾಂತಾರ. ಯೂಶಲಿ ನಾನು ಟ್ರೇಲರ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಒಳ್ಳೆ ಕೆಲಸ ಅಲ್ಲ. ಯಾಕಂತಂದರೆ 2.5 ಗಂಟೆ ಸಿನಿಮಾನ ನಾವು ಯೂಶಲಿ 2.5 ನಿಮಿಷದಲ್ಲಿ ಬ್ರೇಕ್ ಡೌನ್ ಮಾಡೋದಕ್ಕೆ ತುಂಬಾ ಕಷ್ಟ. ಬಟ್ ಆದರೂ ಈ ಸಿನಿಮಾನ ನನಗೆ ಬ್ರೇಕ್ ಡೌನ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಹಾಗಿದ್ರೆ ತಡ ಯಾಕೆ, ಕಾಂತಾರದೊಳಗಡೆ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಕಾಂತಾರದ ಅರ್ಥ ಏನು ಅಂತ ನೀವು ನೋಡಕ್ ಹೋದ್ರೆ, ಮಿಸ್ಟೀರಿಯಸ್ ಫಾರೆಸ್ಟ್, ಹಾಗಂದ್ರೆ ನಿಗೂಢವಾದ ಕಾಡು ಅಂತ ಅರ್ಥ. ಟ್ರೇಲರ್ನ ತುಂಬಾ ಇಂಟೆಲೆಕ್ಚುವಲ್ ಆಗಿ ಕಟ್ ಮಾಡಿದ್ದಾರೆ. ಯಾಕೆಂದ್ರೆ ಸಿನಿಮಾದ ಬೆಸ್ಟ್ ಮೂಮೆಂಟ್ಸ್ಗಳನ್ನ ತೋರಿಸ್ದೇನೆ ಅದಕ್ಕೆ ಕಾರಣವಾಗುವಂತ ಸೀನ್ಸ್ಗಳನ್ನ ಇಂಪ್ಲಿಟ್ ಮಾಡಿದ್ದಾರೆ. ಚಿತ್ರದ ಟ್ರೈಲರ್ನಲ್ಲಿ ಯಾವುದನ್ನು ತೋರ್ಸೋದಕ್ಕೆ ಹೋಗಿಲ್ಲ, ಹಾಗಂತ ಯಾವುದನ್ನು ಹಿಡಿದಿಟ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿಲ್ಲ. ನಮ್ಮ ಶೆಟ್ರು ಕಥೆನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕಾಂತಾರ ಚಾಪ್ಟರ್ 1 ಟ್ರೇಲರ್ ಶುರುವಾಗೋದೇ ನಮ್ಮ ಶಿವನ ಪಾತ್ರದಿಂದ. ಅಂದರೆ ಕಾಂತಾರದಲ್ಲಿ ನೀವು ನೋಡಿರ್ತೀರಲ್ಲ ಆ ಹುಡುಗ. ನೀವು ಅಬ್ಸರ್ವ್ ಮಾಡಿದರೆ ಕಾಂತಾರ ಸಿನಿಮಾದಲ್ಲಿ ದೈವನರ್ತನ ಮಾಡ್ತಿದ್ದಂತಹ ರಿಷಬ್ ಶೆಟ್ರು ಕಾಡಿನ ಒಳಗೆ ಹೋಗಿ ಮಾಯವಾಗ್ತಾರೆ. ತನ್ನ ತಂದೆಯನ್ನ ಹಿಂಬಾಲಿಸ್ಕೊಂಡು ಹೋದಂಥ ಶಿವನಿಗೆ ಅಲ್ಲೇನು ಸಿಗೋದಿಲ್ಲ, ಯಾಕಂದ್ರೆ ಅವರು ಒಂದು ಜಾಗದಲ್ಲಿ ಅದೃಶ್ಯವಾಗ್ತಾರೆ. ಆ ಜಾಗನೇ ಕಾಂತಾರ. ಟ್ರೇಲರ್ನಲ್ಲಿ ಆ ಹುಡುಗ ಕೇಳೋದು, ನಮ್ಮ ತಂದೆ ಇದೇ ಜಾಗದಲ್ಲಿ ಯಾಕೆ ಕಾಣೆಯಾಗ್ತಾರೆ ಅಂತ. ಇಲ್ಲಿಂದ ಶುರುವಾಗೋದೇ ಆಕ್ಚುಲ್ ಸ್ಟೋರಿ. ಭೂಮಿ ಮೇಲೆ ಅಧರ್ಮಗಳು ತಲೆ ಎತ್ತಿ ನಿಂತಾಗ್ಲೆಲ್ಲ ಆ ದೇವರು ಭೂಮಿ ಮೇಲೆ ತಮ್ಮ ದೂತಗಳನ್ನ ಕಳಿಸ್ತಾರೆ. ಅದೇ ರೀತಿ ನೀವು ಟ್ರೇಲರ್ನ ಗಮನಿಸಿದ್ರೆ ಅದರಲ್ಲಿ ಒಂದು ಧೂಮಕೇತು ಬಂದು ಭೂಮಿಗೆ ಅಪ್ಪಳಿಸುತ್ತೆ. ನನ್ನ ಪ್ರಕಾರ ಆ ಜಾಗನೇ ಕಾಂತಾರವಾಗಿ ಬದಲಾಗುತ್ತೆ. ಧೂಮಕೇತು ಬಂದು ಹೊಡೆದಂತಹ ಜಾಗ ಸುತ್ತಮುತ್ತ ವಾಸವಾಗಿರ್ತಾರೆ ಕಾಡು ಜನಗಳು. ಅವರು ಬೇಟೆಯನ್ನ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಅವ್ರಿಗೆ ಒಂದು ಕಲ್ಲು ಸಿಗುತ್ತೆ. ಅದನ್ನೇ ಅವರು ದೈವದ ಕಲ್ಲು ಅಂತ ನಂಬ್ತಾರೆ. ನಂತರ ಅವರಿಗೆ ಗುಹೆಯಲ್ಲಿ ಒಂದು ಮಗು ಕೂಡ ಸಿಗುತ್ತೆ. ಆ ಮಗು ಎಲ್ಲಿಂದ ಬಂತು, ಯಾರು ಹುಟ್ಟಿದ್ದು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನ ಆ ಕಾಡು ಜನಗಳೇ ಸಾಕ್ತಾರೆ. ಅದಕ್ಕೆ ಬೆರಮೆ ಅಂತ ಹೆಸರಿಡ್ತಾರೆ. ಅವನೇ ನಮ್ಮ ಮುಖ್ಯ ಪಾತ್ರಧಾರಿ, ವಿಚ್ ಈಸ್ ಪ್ಲೇಡ್ ಬೈ ರಿಷಬ್ ಶೆಟ್ಟಿ. ಕಾಂತಾರ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಅಂತಂದರೆ ಅದು ಅಲ್ಲಿನ ಕಾಮಿಡಿ ಸೀನ್ಸ್. ಈ ಸಿನಿಮಾದಲ್ಲೂ ಕೂಡ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಟ್ರೇಲರ್ನಲ್ಲಿ ಅದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಬೆರ್ಮೆ ಪಾತ್ರ ಇಲ್ಲಿ ಮೊದಲಿಗೆ ಪೋಲಿಯಾಗಿರ್ತಾನೆ. ಐ ಮೀನ್ ಲೈಕ್ ಕಾಂತಾರದಲ್ಲಿ ಹೇಗೆ ರಿಷಬ್ ಶೆಟ್ಟಿ ಫಸ್ಟ್ ಹಾಫ್ ನಲ್ಲಿ ಇರ್ತಾರೋ ಹಾಗೆ. ಇದರ ಜೊತೆಗೆ ಆ ಕಾಡನ್ನ ಕಾಯ್ತಾ ಇರೋದಕ್ಕೆ ಒಂದು ರಾಜಮನೆತನ ಕೂಡ ಇರುತ್ತೆ. ರಾಜಮನೆತನದ ಸುಪದ್ರಿನಲ್ಲಿ ಒಂದು ಬಂದರ್ ಇರುತ್ತೆ. ಯಾವುದೇ ಕಾಡು ಜನಗಳು ಆ ಬಂದರಿಗೆ ಹೋಗಿ ವ್ಯಾಪಾರ ಮಾಡಬೇಕು ಅಂತಂದ್ರೆ ತಾವು ಬೆಳೆದ 1/3 ಭಾಗವನ್ನ ರಾಜನಿಗೆ ದಾನವಾಗಿ ಕೊಡ್ಬೇಕಾಗಿ ಬರುತ್ತೆ. ನಮ್ಮ ಪ್ರಮೋದ್ ಶೆಟ್ಟಿ ಕ್ಯಾರೆಕ್ಟರ್ ಇಲ್ಲೂ ಏನೋ ಒಂದು ಕಿತಾಪತಿನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಅದರಿಂದ ಕಾಡು ಜನಗಳ ಮಧ್ಯೆ ಮತ್ತು ರಾಜಮನೆತನಗಳ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಆಗ ಮಧ್ಯಕ್ಕೆ ಬರೋದೇ ನಮ್ಮ ಬೆರ್ಮೆ. ಈ ಸಂದರ್ಭದಲ್ಲೇ ನಮ್ಮ ಬೆರ್ಮೆಗೆ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಂತಾರೆ. ಇವರಿಬ್ರು ಮಧ್ಯ ಲವ್ ಆಗುತ್ತೆ. ಆಬ್ವಿಯಸ್ಲಿ ಈ ವಿಷಯ ರಾಜಮನೆತನಕ್ಕೆ ಗೊತ್ತಾಗುತ್ತೆ. ಅದರಲ್ಲಿ ಯಾರೋ ಒಬ್ಬ ರುಕ್ಮಿಣಿ ವಸಂತ್ನ ಮದುವೆ ಆಗ್ಬೇಕೋ ಇಲ್ಲ ಅವ್ರ ಅಣ್ಣನೋ ಇರ್ತಾನೆ. ಅವನೇ ಕುಲಶೇಖರ, ವಿಚ್ ಇಸ್ ಪ್ಲೇಡ್ ಬೈ ಗುಲ್ಶನ್ ದೇವಯ್ಯ. ಇದರಿಂದ ಅಫೆಂಡ್ ಆದಂತ ಕುಲಶೇಖರ ರಾಜನಿಗೆ ಇಲ್ಲದನ್ನ ತಲೆಗೆ ತುಂಬಿಸಿ ಆ ಕಾಡಿಗೆ ಬೆಂಕಿನ ಹಚ್ಚಿಸ್ತಾನೆ. ಕಾಡಿಗೆ ಬೆಂಕಿ ಬಿದ್ದರೆ ಬೆರ್ಮೆ ಸುಮ್ಮನೆ ಇರ್ತಾನ? ಖಂಡಿತವಾಗ್ಲೂ ಇಲ್ಲ. ರಾಜಮನೆತನ ಮತ್ತು ಕಾಡಿನ ಜನರ ನಡುವೆ ಒಂದು ಯುದ್ಧ ನಡೆಯುತ್ತೆ. ಈ ಯುದ್ಧಕ್ಕೆ ಕಾಡಿನ ಜನಪರವಾಗಿ ನಿಂತ್ಕೊಂಡಂತಹ ಕನಕವತಿ, ವಿಚ್ ಈಸ್ ಪ್ಲೇಡ್ ಬೈ ರುಕ್ಮಿಣಿ ವಸಂತ್, ಅವರು ಈ ಯುದ್ಧದಲ್ಲಿ ಸಾಯ್ತಾರೆ. ಬೆರ್ಮೆಗೆ ಇನ್ನಷ್ಟು ಸಿಟ್ಟು ಬರುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಕೈಲಾಗದ ಪರಿಸ್ಥಿತಿನಲ್ಲಿ ನಮ್ಮ ಬೆರ್ಮೆ ಬೀಳ್ತಾನೆ. ಆಗ ಆಸ್ ಯೂಶಲ್ ಕಾಂತಾರ ರೀತಿನೇ ಇಲ್ಲಿ ಬಂದು ನಮ್ಮ ದೈವ ಕಾಪಾಡುತ್ತೆ. ಇದೊಂದು ಜಸ್ಟ್ ನನ್ನ ಅನಾಲಿಸಿಸ್ ಅಷ್ಟೇನೆ. ಸಿನಿಮಾ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನೊಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ ಅಷ್ಟೇ ಹೇಳೋದಕ್ಕೆ. ಆ್ಯಂಡ್ ಲಾಸ್ಟ್ನಲ್ಲಿ ಆ ಬಾವಿ ಒಳಗಡೆ ಕಾಣಿಸ್ಕೊಳ್ಳೋಂಥ ಒಂದು ಕ್ಯಾರೆಕ್ಟರ್ ಏನಿದೆ ಶಿವಂದು, ಅದು ಗುಳಿಗ ಕ್ಯಾರೆಕ್ಟರ್. ನನಗೆ ಅನ್ನಿಸ್ತಿರೋ ಪ್ರಕಾರ ಖಂಡಿತವಾಗ್ಲೂ ಅದನ್ನು ಈ ಪಾರ್ಟಲ್ಲಿ ಅವರು ಕವರ್ ಮಾಡಿರೋದಿಲ್ಲ. ಸೊ ನೋಡೋಣ ನನ್ನ ಅನಾಲಿಸಿಸ್ ಎಷ್ಟು ಕರೆಕ್ಟ್ ಇದೆ, ಎಷ್ಟು ರಾಂಗ್ ಇದೆ ಅನ್ನೋದನ್ನು. 1ನೇ ತಾರೀಕು ಅಕ್ಟೋಬರ್ ಪೇಯ್ಡ್ ಪ್ರೀಮಿಯರ್ ಶೋಸ್ ಇದೆ. ಪ್ರಯತ್ನ ಪಡ್ತೀನಿ ಹೋಗಿ ಸಿನಿಮಾನ ನೋಡೋದಕ್ಕೆ. ಆದರೆ ಅವತ್ತೇ ವಿಡಿಯೋನೂ ಕೂಡ ಬಿಡ್ತೀನಿ. ಅಲ್ಲಿವರೆಗೂ ಕಾಂತಾರ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸೋವಂಥ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.